ಬೆಂಗಳೂರಲ್ಲಿ ಕಾಕಿ ಎಷ್ಟೇ ಸರ್ಪಗಾವಲು ಹಾಕಿದ್ರೂ ಕ್ರೈಮ್ ಸಂಖ್ಯೆ ಮಾತ್ರ ಇಳಿಯೋ ಲಕ್ಷಣ ಕಾಣ್ತಿಲ್ಲ. ಆದರೆ ಪೊಲೀಸರು ಕೂಡ ಕ್ರಿಮಿನಲ್ಸ್ ಬೆಂಡೆತ್ತಿ ಬೇಟೆಯಾಡ್ತಿದ್ದಾರೆ. ಕಳ್ಳನೊಬ್ಬನಿಂದಲೇ 4 ಐನಾತಿಗಳು ಲಕ್ಷ ಲೂಟಿ ಮಾಡಿದ್ರೆ ಮತ್ತೊಂದೆಡೆ ಜನರಿಗೆ ವಂಚಿಸುತ್ತಿದ್ದ ನಕಲಿ ವೈದ್ಯನಿಗೆ ಬಿಸಿ ಮುಟ್ಟಿಸಿದ್ದಾರೆ. ಕಳ್ಳನ ಬಳಿಯೇ ಚಿನ್ನ ಕದ್ದ ಗ್ಯಾಂಗ್, ರಾಬರಿ ಮಾಡಿದವರು ಕೊನೆಗೂ ಲಾಕ್. ಕಳ್ಳನ ಬಳಿಯೇ ಕಳ್ಳತನ ಮಾಡಿರುವ ಘಟನೆ ಅವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿದೆ. ಈ ಫೋಟೋದಲ್ಲಿರೋನ ಹೆಸರು ಇಸಾಯಿರಾಜ್ ಅಲಿಯಾಸ್ ಕುಂಟಾ ಅಂತ. ಇವನು ಮನೆಯೊಂದಕ್ಕೆ ನುಗ್ಗಿ 90 ಗ್ರಾಂ ಚಿನ್ನ ಮತ್ತು 1.75 ಲಕ್ಷ ರೂಪಾಯಿ ಎಗರಿಸಿ ಎಸ್ಕೇಪ್ ಆಗಿದ. ಆದ್ರೆ ಇವನ ಬಳಿಯೇ ಮಂಡೂರು ಸ್ಮಶಾನದ ಬಳಿ 4 ಐನಾತಿಗಳು ಚಿನ್ನವನ್ನ ಅಭೇಸ ಮಾಡಿದ್ರು. ಕಳ್ಳನಿಂದಲೇ ದುಡ್ಡು ಮತ್ತು ಚಿನ್ನವನ್ನ ರಾಬರಿ ಮಾಡಿದವರು ಸುನೀಲ್, ಚಂದನ್, ಮೌನೇಶ್, ದರ್ಶನ್ ಅಂತ. 28,000 ರೂಪಾಯಿ ಸೇರಿ ಒಟ್ಟು 70 ಲಕ್ಷ ಮೌಲ್ಯದ 447 ಗ್ರಾಂ ಚಿನ್ನ ಜಪ್ತಿ ಮಾಡಿದ್ದಾರೆ. ಎಲ್ಲರನ್ನೂ ಒದ್ದು ಒಳಗ್ ಹಾಕಿದ್ದಾರೆ. 47 ಗ್ರಾಮ್ಸ್ ಗೋಲ್ಡ್ ಮತ್ತು 28,000 ಕ್ಯಾಶ್ ಎಲ್ಲ ಸೇರಿ 70 ಲ್ಯಾಕ್ಸ್ ವ್ಯಾಲ್ಯೂದು 3 ಪ್ರಕರಣ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಅವರು ಇದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಮೇನ್ ಆರೋಪಿ ಒಬ್ಬ ಯಾರಿದ್ದಾರೆ ಅವರು ಕತ್ಕೊಂಡು ಹೋಗುವಾಗ ಅಲ್ಲೇ ಆ ಜಾಗದಲ್ಲಿ ಅವರು ಸ್ಮಶಾನ ದಾಟಿ ಹೋಗ್ತಾಯಿದ್ರು. ಅಲ್ಲೇ ಇನ್ನೂ 4 ಜನ ಯಾರೋ ಈ ಆರೋಪಿಗೆ ಅವರು ಅಟ್ಯಾಕ್ ಮಾಡಿ ಅವ್ರ ಕಡೆಯಿಂದ ಕದ್ದಿದ್ದರು. ನ್ಯೂ ಇಯರ್ ಹತ್ರ ಬರ್ತಿದೆ. ಹುಡ್ತಾ ಬೆಂಗಳೂರು ಮಾಡೋಕೆ ಪೆಡ್ಲರ್ಗಳು ಆಕ್ಟಿವ್ ಆಗ್ತಿದ್ದಂತೆ ಖಾಕಿ ಅಲರ್ಟ್ ಆಗಿದೆ. ಬಾಗಲೂರು ವ್ಯಾಪ್ತಿಯಲ್ಲಿ ಸಿಸಿಬಿ ಟೀಮ್ ರೇಡ್ ಮಾಡಿ 4.20 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದೆ. ಅಲ್ಲದೆ ನೈಜೀರಿಯಾ ಮೂಲದ 2 ಪೆಡ್ಲರ್ಸ್ ಹಾಗೂ ಕೇರಳ ಮೂಲದ ಮುಸ್ತಾಫನನ್ನ ಅರೆಸ್ಟ್ ಮಾಡಿದ್ದಾರೆ. ಇತ್ತ ಸಂಜಯ್ ನಗರ ವ್ಯಾಪ್ತಿಯಲ್ಲಿ ಹೈಡ್ರೋ ಗಾಂಜಾ ಮಾರ್ತಿದ್ದ 2ರನ್ನ ಲಾಕ್ ಮಾಡಿ 1 ಕೆಜಿ 50 ಗ್ರಾಂ ಗಾಂಜಾ ಸೀಸ್ ಮಾಡಿದ್ದಾರೆ. ಸಿಸಿಬಿ ಆಂಟಿ ನಾರ್ಕೋಟಿಕ್ಸ್ ವಿಂಗಿಂದ ಒಟ್ಟು 2 ಕೇಸ್ ರಿಜಿಸ್ಟರ್ ಆಗಿದೆ. ಒಂದು ಕೇಸಲ್ಲಿ ಬಾಗ್ಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಇಬ್ಬರು ಫಾರಿನ್ ನ್ಯಾಷನಲ್ಸ್ ಕಡೆಯಿಂದ 1 kg 120 ಗ್ರಾಮ್ಸ್ MDMA ಕ್ರಿಸ್ಟಲ್ಸ್ ಮತ್ತು ಫೋನ್ ಮತ್ತು ಎಲೆಕ್ಟ್ರಾನಿಕ್ ವೇಯಿಂಗ್ ಮಷೀನ್ ಎಲ್ಲ ಸೇರಿ 2.20 crores ಡ್ರಗ್ಸ್ ಸೀಸ್ ಆಗಿದೆ. ಇದು ಫಾರಿನರ್ ನ್ಯಾಷನಲ್ 2 ಅಕ್ಯೂಸ್ಡ್ ಇದರಲ್ಲಿ. ಇತ್ತ ಲೈಂಗಿಕ ಸಮಸ್ಯೆ ಇದ್ರೆ ನಮ್ಮಲ್ಲಿ ಪರಿಹಾರ ಅಂತ ಬಿಲ್ಡಪ್ ಕೊಡ್ತಿದ್ದ ವಿಜಯ್ ಗುರೂಜಿ ಎಂಬ ಡೋಂಗಿ ಆಯುರ್ವೇದಿಕ್ ಡಾಕ್ಟರ್ನನ್ನ ಖಾಕಿ ಕೆಡ್ಡಾಗೆ ಕೆಡವಿದೆ. ತನ್ನ ಬಳಿ ಸಮಸ್ಯೆ ಅಂತ ಹೇಳಿಕೊಂಡು ಬಂದಿದ್ದ ವ್ಯಕ್ತಿಯೊಬ್ಬನ ಸಮಸ್ಯೆ ಬಗೆಹರಿಸ್ತೀನಿ ಅಂತ 48 ಲಕ್ಷ ಪೀಕಿದ್ದ. ಆದ್ರೆ ಚಿಕಿತ್ಸೆ ನಂತರವೂ ಆತನ ಸಮಸ್ಯೆ ಮಾತ್ರ ಸರಿ ಹೋಗದೆ ಇನ್ನಷ್ಟು ಹೆಚ್ಚಾಗಿತ್ತು. ಈ ಬಗ್ಗೆ ಕೇಸ್ ಆಗ್ತಿದ್ದಂತೆ ಡೋಂಗಿ ಡಾಕ್ಟರ್ ಎಸ್ಕೇಪ್ ಆಗಿದ್ದ. ಈಗ ಆತನನ್ನ ಕೆಡ್ಡಾಕೆ ಕೆಡವಲಾಗಿದೆ. ಯಾನ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಆಯುರ್ವೇದಿಕ್ ಮೆಡಿಸಿನ್ ಡಾಕ್ಟರ್ ಅಂತ ಕೆಲವು ಸರ್ಟಿಫಿಕೇಟ್ಸ್ ಇದೆ, ನಾವು ಅಲ್ಲಿ ಇಟ್ಟಿದ್ದೀವಿ. ಅದಾದ ಮೇಲೆ ನಂಬಿಸಿ ಮೇ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಇಲ್ಲಿವರೆಗೆ 48 ಲಕ್ಷ ಒಬ್ಬ ಜನ ಕಡೆಯಿಂದ ಸೋ ಕಾಲ್ಡ್ ಗುರುಜಿ ಅಂತ ಹೇಳ್ತಾರೆ ಅವರು, ಡಾಕ್ಟರ್ ಇದ್ದೀವಿ ಅಂತ ಹೇಳಿ ಇಷ್ಟು ಅಮೌಂಟ್ ತಗೊಂಡು ಯಾವುದೋ ಒಂದು ಕಾಯಿಲೆ ಸರಿ ಆಗ್ತದೆ ಅಂತ ನಂಬಿಸಿ ಅವ್ರಿಗೆ ಮೋಸ ಮಾಡಿದೆ. ಒಟ್ನಲ್ಲಿ ಬೆಂಗಳೂರು ಸಿಟಿ ರೌಂಡ್ಸ್ ಹೊಡೆದಿರೋ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದು ಎಲ್ಲರೂ ಕೈ ಕಟ್ ಬಾಯಿ ಮುಚ್ಚಬೇಕು ಅಂತ ವಾರ್ನಿಂಗ್ ಮಾಡಿದ್ದಾರೆ. ಗಿರೀಶ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.